ಏನು ಅಧಿಕಾರ ಐತೆ ನಿಮ್ಗೆ ಧಮಕಿ ಹಾಕೋಕ್ಕೆ? ಏನು ರೌಡಿಸಮ್ ಮಾಡ್ತೀರಾ ನೀವು? ಈ ಸರ್ಕಾರ ಏನು ರೌಡಿಗಳ ಸರ್ಕಾರನ ಇದು? ರೌಡಿಸಮ್ಮು, ರೌಡಿಗಳ ರೀತಿ ಧಮಕಿ ಹಾಕೋದು ಏನು ಬೃಹಸ್ಪತಿಗಳ ಅನ್ನೋದು? ನೀವೇನು ಬೃಹಸ್ಪತಿಗಳ? ನೀವೇನು ದೇವಲೋಕದಿಂದ ಮಂತ್ರಿ ಆದ ತಕ್ಷಣ ಏನು ದೇವಲೋಕದಿಂದ ಇಳಿದು ಬಂದ್ಬಿಟ್ಟಿದ್ದೀರಾ ನೀವು? ಆಕಾಶದಿಂದ ಉದುರಿದ್ದೀರಾ ನೀವೇನ? ಇನ್ಫೋಸಿಸ್ ಸುಧಾಮೂರ್ತಿ ಅವರು ಭೂಮಿಯಿಂದ ಬಂದಿದ್ದಾರೆ, ನೀವು ಆಕಾಶದಿಂದ ಉದುರಿ ಬಂದ್ಬಿಟ್ಟಿದ್ದೀರಾ ನೀವೆಲ್ಲರೂ ಕೂಡ? ಕೋರ್ಟೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕೋರ್ಟನ್ನ ಆದೇಶವನ್ನ ಈ ಸರ್ಕಾರ ವೈಲೇಟ್ ಮಾಡ್ತಾ ಇದೆ. ಹೈಕೋರ್ಟಿನ ನ್ಯಾಯಾಧೀಶರಿಗೆ ಅಗೌರವ ಮಾಡ್ತಾ ಇದ್ದಾರೆ. ಕ್ಲಿಯರ್ ಆಗಿ ಹೇಳಿದೆ, ನಿಮಗೆ ಇಷ್ಟ ಇದ್ರೆ ಭಾಗವಹಿಸಿ, ಇಷ್ಟ ಇಲ್ಲ ಅಂದ್ರೆ ಭಾಗವಹಿಸಬೇಡಿ. ಮಾಹಿತಿ ಅಷ್ಟೇ, ನಿಮ್ಗೇನು ಮಾಹಿತಿ ಬೇಕೋ ಅಷ್ಟು ಮಾಹಿತಿಯನ್ನು ಕೊಡಿ, ಅದು ಕಂಪಲ್ಸರಿ ಇಲ್ಲ. ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ನೀವು ಧಮಕಿ ಹಾಕ್ತೀರಾ ಅಂತ ಹೇಳಿದ್ರೆ ಇದು ಏನು ಗೂಂಡಾ ಸರ್ಕಾರನ? ಇದು ಗೂಂಡಾಗಳ ಸರ್ಕಾರ. ಇದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಗೂಂಡಾಗಳ ಸರ್ಕಾರ. ಇದು ಅಧಿಕಾರ ಕೊಟ್ಟವ್ರು ಯಾರು ನಿಮ್ಗೆ ಧಮಕಿ ಹಾಕಕ್ಕೆ? ಅವರು ಟ್ಯಾಕ್ಸ್ ಪೇಯರು, ಸಾವಿರಾರು ಕೋಟಿ ಟ್ಯಾಕ್ಸನ್ನು ಕಟ್ತಾರೆ. ಬೆಂಗಳೂರು ಕಾರ್ಪೊರೇಷನ್ಗೆ ಇರ್ಬೋದು, ಅವರು ಒಂದು 2,000 ಕೋಟಿ ಮೇಲೆ ಕೊಟ್ಟಿದ್ದಾರೆ ಟಾಯ್ಲೆಟ್ ಕಟ್ಟಕ್ಕೆ, ಪಬ್ಲಿಕ್ ಟಾಯ್ಲೆಟ್ ಕಟ್ಟಕ್ಕೆ. ಎಲ್ಲೆಲ್ಲಿ ಫ್ಲಡ್ ಆಗಿದೆಯೋ ಆ ಫ್ಲಡ್ ಆದ ಸಂದರ್ಭದಲ್ಲಿ ಮನೆಗಳು ಕಟ್ಟಕ್ಕೆ ಹಣ ಕೊಟ್ಟಿದ್ದಾರೆ. ನೀವು ಕೊಟ್ಟಿದ್ದೀರಾ? ಕಾಂಗ್ರೆಸ್ ಪಾರ್ಟಿಯವರು ಎಲ್ಲಾನು ಒಂದು ಮನೆ ಇಡೀ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿರೋದು ಎಲ್ಲಾನು ಹೇಳಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದ್ದೀರಾ? ಇಲ್ಲ, ಅವ್ರು ಕೊಟ್ಟಿದ್ದಾರೆ ರೀ, ಧರ್ಮಾತ್ಮರು ಕೊಟ್ಟಿದ್ದಾರೆ. ಕೊಟ್ಟಿರೋರಿಗೆ ನೀವು ಬೃಹಸ್ಪತಿಗಳ ಅಂದರೆ ನೀವ್ಯಾವ ಪತಿಗಳು? ಈ ರೀತಿ ಧಮಕಿ ಹಾಕಿ ಸಮೀಕ್ಷೆಗಳನ್ನು ಮಾಡಿಸೋವಂಥದ್ದು ಸಂವಿಧಾನಕ್ಕೆ ಅಗೌರವ ಮಾಡ್ದಂಗೆ. ಆ್ಯಕ್ಚುಲಿ ಜಾತಿ ಗಣತಿ ಮಾಡೋಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ, ಸಂವಿಧಾನದ ಅಡಿಯಲ್ಲಿ ಅಧಿಕಾರನೇ ಇಲ್ಲ ನಿಮಗೆ. ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರೋದು. ನೀವು ಮಾಡ್ತಾ ಇರೋದೇ ಅಕ್ರಮ, ಅದರಲ್ಲಿ ಧಮಕಿ ಹಾಕೋದು ಇನ್ನೊಂದು ಅಕ್ರಮ ನೀವು ಮಾಡ್ತಾ ಇರೋದು. ಇದು ಭಾಳ ದಿನ ನಡೆಯಲ್ಲ, ಈ ಧಮಕಿಗಳೆಲ್ಲ ನಡೆಯಲ್ಲ. ಈಗ ಕೇಂದ್ರ ಸರ್ಕಾರದ ಸಮೀಕ್ಷೆ ಆಗಲೇ ಪ್ರಾರಂಭ ಆಗ್ತಾ ಇದೆ. ಅದಾದಮೇಲೆ ಈ ವರದಿ ಕಳೆದ ಬಾರಿ 165 ಕೋಟಿ ಮಾಡಿದ್ರಲ್ಲ, ಎಲ್ಲಾಯಿತು? ಕಸದ ಬುಟ್ಟಿಗೆ ಹೋಯ್ತಾ? ಕಸದ ಬುಟ್ಟಿಗೆ ತಾನೇ ಹೋಗಿದ್ದು. 165 ಕೋಟಿ ಟ್ಯಾಕ್ಸ್ ಪೇಯರ್ಸ್ ಹಣ ತಿಂದು ತೇಗಿ ನೀರು ಕುಡಿದ್ರಲ್ಲ ನೀವು. ನಾಚಿಕೆ ಆಗಲ್ವಾ ನಿಮಗೆ? ಜನ ಕೇಳ್ತಾ ಇದ್ದಾರೆ 165 ಕೋಟಿ ಯಾಕೆ? ಇವನ್ ರಾಹುಲ್ ಗಾಂಧಿ ಪಟ್ ಅಂತ ಹೇಳಿದ ತಕ್ಷಣ ಸಮೀಕ್ಷೆನೇ ಡಮಾರ್ ಅಂದೋಯ್ತು. ರಾಹುಲ್ ಗಾಂಧಿ ಈ ಸಮೀಕ್ಷೆ ಬಗ್ಗೆ DK ಶಿವಕುಮಾರ್ ಕಂಪ್ಲೇಂಟ್ ಮಾಡಿದಾಗ ಈ ಸಮೀಕ್ಷೆನ ಕ್ಯಾನ್ಸಲ್ ಮಾಡಿದ್ರಿ ಪಟ್ ಅಂತ. 165 ಕೋಟಿ ಯಾರ ಹಣ? ಜ್ಞಾನ ಬೇಡವಾ ನಿಮಗೆ? ಈಗ ಮತ್ತೆ 450 ಕೋಟಿ ಹಣ ಖರ್ಚು ಮಾಡ್ತಾ ಇದ್ದೀರಾ. ಯಾರ ಹಣ ಇದು? ಟ್ಯಾಕ್ಸ್ ಪೇಯರ್ಸ್ ಹಣ. ಕಾಂಗ್ರೆಸ್ ಪಾರ್ಟಿದ ಇದು? ಈ ಗೌಪ್ಯತೆಯನ್ನು ಕಾಪಾಡಬೇಕಾಯ್ತು. ಅವರು ಬರೆದಿದ್ದಾರೆ, ನಾನು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲ್ಲ ಅಂತ. ಹೈಕೋರ್ಟ್ ಹೇಳಿದೆ ಗೌಪ್ಯತೆಯನ್ನು ಕಾಪಾಡಬೇಕು, ಎಲ್ಲೂ ಬಿಡಬಾರ್ದು ಅಂತೇಳಿ. ಈಗ ಬಿಡುಗಡೆ ಮಾಡಿದ್ದೀರಾ ನೀವು? ಬಿಡುಗಡೆ ಮಾಡಿದ್ದೀರಾ? ಹೆಂಗೆ ಬಿಡುಗಡೆ ಮಾಡಿದ್ರಿ ನೀವು?